ಮಹಾಲಕ್ಷ್ಮಿ ಲೇಔಟ್ನ ಈ ಒಂದು ಗ್ರೂಪ್ ಮಟ್ಟದ ಕಾರ್ಯಕರ್ತರ ಸಮಾವೇಶ. ಈಗ ಗ್ರೂಪ್ ಮಟ್ಟದ ಕಾರ್ಯಕರ್ತರು ಹೇಳಿದ್ರೆ ಬಿಜೆಪಿ ಪ್ಲಸ್ ಜೆಡಿಎಸ್ ನಾವೆಲ್ಲರೂ ಇಷ್ಟರ ಉದ್ದೇಶ ಹಾಕ್ಕೊಳ್ತಾ ಇದ್ದೀವಿ. ಈಗ ಅಧ್ಯಕ್ಷ ನಮ್ಮೆಲ್ಲ ಒಂದು ಒಗ್ಗಟ್ಟಿನ ಪ್ರದರ್ಶನಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಒಂದು ನಾಣ್ಯ ಇರುತ್ತದೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ವಿಶೇಷವಾಗಿ ಇದರ ಎಲ್ಲದರ ಕ್ರೆಡಿಟ್ ಸನ್ಮಾನ್ಯ ಗೋಪಾಲಯ್ಯನವರಿಗೆ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ಅಲ್ಲ, ಆ ಕ್ಷೇತ್ರದಲ್ಲಿರುವಂತಹ ಜನರ ಅಭಿವೃದ್ಧಿ ಕೂಡ ನನ್ನ ಮೂಲ ಮಂತ್ರ ಅಂತ ಹೇಳಿ ಸುದೀರ್ಘವಾದ ನನ್ನ ರಾಜಕೀಯ ಜೀವನದಲ್ಲಿ ನಿಮ್ಮ ಆಶೀರ್ವಾದವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡಿ ಈ ಕ್ಷೇತ್ರದ ಶಾಸಕನಾಗಿ ರಾಜ್ಯದಲ್ಲಿ ಮಂತ್ರಿಗಳಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಹೇಳಿದ್ರೆ ಅದು ನಮ್ಮ ಒಂದು ಭದ್ರಕೋಟೆ, ಭಾರತೀಯ ಜನತಾ ಪಾರ್ಟಿ ಭದ್ರಕೋಟೆ ಆಗಿದ್ದು ಈಗ ಎನ್ಡಿಎ ಭದ್ರಕೋಟೆ ಆಗಿ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆ ನಡೆದಿದೆ. ವೇದಿಕೆಯಲ್ಲಿ ಶೋಭಕ ಇದ್ದಾರೆ. ಶೋಭಕರನ್ನು ಯಾರಿಗೂ ಪರಿಚಯ ಮಾಡುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹೇಗೆ ಗಂಡಸರಲ್ಲಿ ಫೈರ್ ಬ್ರ್ಯಾಂಡ್ ಲೀಡರ್ಗಳಿದ್ದಾಗೆ ನಮ್ಮ ತಾಯಂದಿರ ಫೈರ್ ಬ್ರ್ಯಾಂಡ್ ಲೀಡರ್ ಶೋಭಕ ಆಗಿರುವಂಥದ್ದು ನಾವೆಲ್ಲ ಕಾಣ್ತೀವಿ. ಸಾಮಾನ್ಯವಾಗಿ ಎಲ್ಲರ ಜೊತೆ ಬೆರೆಯುವಂತ ಮತ್ತು ಒಂದು ರೀತಿಯಲ್ಲಿ ಎಲ್ಲರಲ್ಲಿ ಕೂಡ ಸಾಧಾರಣವಾಗಿ ಶೋಭಾ ಅಂತ ಹೇಳೋದು ಇರುವಂತಲ್ಲ. ಆದರೆ ಶೋಭಾದನ್ನು ಯಾರು ಶೋಭಾ ಅಂತ ಕರೆಯಲ್ಲ, ಎಲ್ಲರೂ ಕರೆದು ಶೋಭಾ ಅಂತ ಯಾರು ಮನೆ ಮಕ್ಕಳಾಗಿ ನಾವು ಕಂಡಿದ್ದೇವೆ. ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. JDS ನ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ರಮೇಶ್, ಮಾಜಿ ವಿಧಾನ ಪರಿಷತ್ನ ಮಾಜಿ ವಿಧಾನ ಪರಿಷತ್ ಸದಸ್ಯರ ಮುಂದೆ ನಾವು ಒಟ್ಟಿಗೆ ಸೇರಿದ್ರೆ ಮತ್ತೆ ಆಗ್ಬೋದು. ಅದಕ್ಕಾಗ ನಿಮ್ಮನ್ನ ಹಾದಿಯ ಮಾತಿಯ ರಮೇಶ್ ಮಹಾಲಕ್ಷ್ಮಿ ಲೇಔಟ್ ಇವತ್ತು ಬೆಂಗಳೂರು ಉತ್ತರಕ್ಕೆ ಕ್ಯಾಪ್ಟನ್ಶಿಪ್ ವಹಿಸಿಕೊಂಡಂತ ಕ್ಷೇತ್ರ. ಬೆಂಗಳೂರು ಉತ್ತರದ ಅಧ್ಯಕ್ಷರು ಸನ್ಮಾನ್ಯ ಹರೀಶ್ ಅವರು. ನಮ್ಮ ಹರೀಶರು ಸ್ವಲ್ಪ ಸುಸ್ತಾಗಿದ್ದಾರೆ, ಸುಸ್ತಾಗಿದ್ದಾರೆ. ನಮ್ಮ ಕ್ಯಾಪ್ಟನ್ ಸನ್ಮಾನ್ಯ ರಮೇಶ್ ಅವರ ವೇದಿಕೆಯಲ್ಲಿ ನಮ್ಮ ಸುದ್ದಿಗಾರರು ಇದ್ದಾರೆ, ನಮ್ಮ ಮಾಜಿ ಶಾಸಕರಾದ ನರೇಂದ್ರ ಬಾಬು ಇದ್ದಾರೆ, ಎಲ್ಲ ಪ್ರಮುಖರಿದ್ದಾರೆ. ಎಲ್ಲ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರೇ, ಶ್ರದ್ಧೆಯ ನಾಯಕರೇ ಸೇರಿದಂತ ನನ್ನೆಲ್ಲ ಕಾರ್ಯಕರ್ತರ ಬಂಧುಗಳಿದ್ದೀವಿ. ಪ್ರಾಯಶಃ ನಾವು ನೀರು ಕುಡಿದ್ರೆ ಕಾಂಗ್ರೆಸ್ನವರಿಗೆ ನೀರು ಕುಡಿಸಲಿಕ್ಕೆ ಸುಲಭ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಪ್ಪತ್ತಾರನೇ ತಾರೀಕಿಗೆ ಚುನಾವಣೆ, 3ನೇ ತಾರೀಕಿಗೆ ನಮ್ಮ ಅಭ್ಯರ್ಥಿ ಅವರು ನಮ್ಮ ನಾಮಪತ್ರವನ್ನು ಸಲ್ಲಿಸುತ್ತಿದ್ದಾರೆ. ಮತ್ತೆ ಉಳಿದಂತ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಇಟ್ಟುಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ವಿನಂತಿ ಮಾಡಬೇಕು ಅಂತ ನಾನು ನಿಂತಿದ್ದೇನೆ. ಪ್ರಾಯಶಃ ನಾನೊಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ 10 ವರ್ಷ ಕೆಲಸ ಮಾಡಿದ್ದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿಂದ 7 ವರ್ಷಗಳ ಕಾಲ ಮಂತ್ರಿಯಾಗಿ ಕೆಲಸ ಮಾಡುವಂತ ಒಂದು ಸೌಭಾಗ್ಯ ಕೂಡ ನೀವೆಲ್ಲ ಕೊಟ್ಟಿದ್ದೀರಿ. ಆದ ಕಾರಣ ವೇದಿಕೆ ಒಂದು ರೀತಿಯಲ್ಲಿ ನನಗೆ ನಿಮಗೆಲ್ಲರಿಗೂ ತಲೆತಗ್ಗಿಸಿ ನನ್ನ ಆ ಭಕ್ತಿಪೂರ್ವಕ ಅಂತ ಹೇಳುವಂಥದ್ದಲ್ಲ, ಪ್ರೀತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸಲಿಕ್ಕೆ ಈ ವೇದಿಕೆಯನ್ನು ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಕಳೆದ 10 ವರ್ಷಗಳ ಅವಧಿಯಲ್ಲಿ ನಿರಂತರವಾಗಿ ನಿಮ್ಮ ಜೊತೆ ಹೋರಾಟಗಳನ್ನು ಮಾಡಿ, ನಿಮ್ಮ ಒಬ್ಬ ಮನೆಯ ಮಗನಾಗಿ ನಿಮ್ಮನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ, ಎಲ್ಲಿ ಕೂಡ ಸದಾನಂದ ಗೌಡರಿಗೆ, ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಸದಸ್ಯರಿಗೆ ಯಾವುದೇ ರೀತಿಯ ಅಪಖ್ಯಾತಿಗಳು, ತೊಂದರೆಗಳು ಬಾರದ ರೀತಿಯಲ್ಲಿ ಶ್ರೀರಕ್ಷೆಯನ್ನು ಕೊಟ್ಟಂತ ನನ್ನೆಲ್ಲ ಶ್ರದ್ಧೆಯ ತಾಯಂದಿರಿಗೆ, ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ ನಾನು ತಲೆತಗ್ಗಿಸಿ ನನ್ನ ಕೃತಜ್ಞತೆಗಳನ್ನು
ಪ್ರಾಯಶಃ ಲೋಕಸಭಾ ಸದಸ್ಯ ಅಲ್ಲದಿರಬಹುದು. ಲೋಕಸಭಾ ಸದಸ್ಯ ಇದ್ದಾಗ ಹೇಗೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ನಿರಂತರವಾಗಿ ನನ್ನ ಮನೆಯ ಬಾಗಿಲು ನಿಮಗೆಲ್ಲ ತೆರೆದು ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನಾನು ಸಹಕಾರ ಮಾಡಿದ್ದೇನೋ, ನಾನು ಎಷ್ಟು ದಿನ ನಾನು ಬ್ಯಾಂಗ್ಳೂರಿನ ನನ್ನ ಮನೆಯಲ್ಲಿ ಇರ್ತೇನೋ ಅಷ್ಟು ದಿನ ನನ್ನ ಸೇವೆ ನಿಮಗೆ ಯಾವತ್ತೂ ಲಭ್ಯ ಇರ್ತದೆ. ಇದರಲ್ಲಿ ಯಾರು ಕೂಡ ತೊಂದರೆಗೊಳಗಾಗೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ಬರಬಹುದು ಅಂತ ಹೇಳುವಂತಹ ಒಂದು ವಿನಂತಿಯನ್ನು ಈ ಬಾರಿಯ ಚುನಾವಣೆ ಇದೊಂದು ದೊಡ್ಡ ಸವಾಲಿನ ಚುನಾವಣೆ ಅಂತ ಹೇಳಿ ನಾವು ತಿಳ್ಕೊಂಡದ್ದಲ್ಲ, ಕಾಂಗ್ರೆಸ್ ನಮಗೆ ಗೊತ್ತಿದೆ. ಭಾರತೀಯ ಜನತಾ ಪಾರ್ಟಿ 10 ವರ್ಷಗಳ ನರೇಂದ್ರ ಮೋದಿ ಅವರ ಆ ಕಾಲ ಘಟ್ಟದಲ್ಲಿ ಮಾಡಿದಂತ ಎಲ್ಲ ಕೆಲಸ ಕಾರ್ಯಗಳು ದೇಶಕ್ಕೆ ಗೌರವ ಬಂದಿದೆ, ಸಮಾಜಕ್ಕೆ ಗೌರವ ಬಂದಿದೆ. ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಸ್ವಾಭಿಮಾನಿ ವ್ಯಕ್ತಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಯಶಸ್ವಿಯಾಗ್ತೀವಿ. ಆದ ಕಾರಣ ಈ ಚುನಾವಣೆ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಪರವಾದಂತ ಚುನಾವಣೆ ಅಂತ ಹೇಳುವಂಥದ್ದನ್ನ ನಾವು ಮಾತ್ರ ಮಾತಾಡೋದಲ್ಲ, ಜಗತ್ತಿನ ಎಲ್ಲ ರಾಜಕೀಯ ತಜ್ಞರು ವಿಶ್ಲೇಷಣೆ ಮಾಡಿದ್ದನ್ನು ಕಂಡಿದ್ದೀವಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಈ ಚುನಾವಣೆ ನಡೀತದೆ ನಿಜ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇವಲ ಭಾರತ ದೇಶದ ಪ್ರಧಾನಿಯಾಗಿ, ಅವರು ಭಾರತ ದೇಶದ ನಾಯಕನಾಗಿ ಮಾತ್ರ ಅಲ್ಲ, ಒಬ್ಬ ಜಾಗತಿಕ ನಾಯಕನಾಗಿ ಮೂಡಿ ಬಂದದ್ದನ್ನು ನಾವು ಕಂಡಿದ್ದೇವೆ. ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಬಿಜೆಪಿ ಬೇರೆ ಏನಿಲ್ಲ, ಮೋದಿ ಹೆಸರಿನಲ್ಲಿ ನೆಟ್ಟಾಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ನವರಿಗೆ ಹೇಳಿ ಇಷ್ಟಪಡ್ತಾ ಇದ್ದೇನೆ, ನಿಜ ನಾವು ಮೋದಿಯವರ ಹೆಸರಿನಲ್ಲೇ ಈ ಚುನಾವಣೆ ನಡೆಸ್ತೇವೆ, ಈ ಚುನಾವಣೆಯಲ್ಲಿ ಮೋದಿ ಹೆಸರಲ್ಲೇ ನೇತಾಡಿಸ್ತೇವೆ. ಆದ್ರೆ ನಿಮ್ಮನ್ನು ನೇತು ಹಾಕುವಂತದ್ದು ಕೂಡ ಮೋದಿ ಹೆಸರಿನಲ್ಲೇ ಈ ಚುನಾವಣೆಯಲ್ಲಿ ಮಾಡ್ತೇವೆ. ಕಾರ್ಯಕರ್ತರು ಇವತ್ತು ಎಲ್ಲ ಕಡೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸವನ್ನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ನಡೆದಂತಹ ಒಂದು ನಮ್ಮ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆದಂತಹ ಹಿನ್ನಡೆ ನಮಗೆ ಎಚ್ಚರಿಕೆಗೆ ಗಂಟಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಆಡಳಿತ ಮಾಡ್ತಾ ಇದ್ದಂತಹ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಭಾರಿ ಕಡಿಮೆ ಕೆಲಸಗಳನ್ನು ಮಾಡಿದೆ ಅಂತಲ್ಲ, ಆದರೆ ಎಲ್ಲೋ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಂತಹ ಓವರ್ ಕಾನ್ಫಿಡೆನ್ಸ್ಗಳು ಅದು ಭಾರತೀಯ ಜನತಾ ಪಾರ್ಟಿಗೆ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ವಿಶ್ವಾಸ ಬೇಕು, ಅತಿ ವಿಶ್ವಾಸ ಇರಬಾರದು. ಕಾನ್ಫಿಡೆನ್ಸ್ ಬೇಕು, ಓವರ್ ಕಾನ್ಫಿಡೆನ್ಸ್ ಆಗಬಾರದು. ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ಎಲ್ಲೋ ಒಂದು ಕಾಲಘಟ್ಟದಲ್ಲಿ ನಮಗೆ ತೊಂದರೆ ಆಗ್ತದೆ ಅಂತ ಹೇಳುವುದನ್ನು ನಾವು ಕಂಡಿದ್ದೇವೆ. ಅಟಲ್ ಬಿಹಾರಿಯ ಅಂದಿನ ಚುನಾವಣೆಯಲ್ಲಿ, ಮುಂದೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ, ಅಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿರೀಕ್ಷಿತ ಮಟ್ಟದಲ್ಲಿ ನಾವೆಲ್ಲ ಜನರನ್ನ ಮುಟ್ಲಿಕ್ಕೆ ನಾವು ಪ್ರಯತ್ನಗಳಲ್ಲಿ ಪೂರ್ತಿ ಯಶಸ್ವಿ ಆಗದ ಕಾರಣ ಹಿನ್ನಡೆ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಕಾಲಘಟ್ಟದಲ್ಲಿ ಅವರ ಚುನಾವಣೆ ಆದ್ಮೇಲೆ ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆದಾಗ ಅಟಲ್ಜಿ ಅವರು ಕಾರ್ಯಕರ್ತರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದಾಗ ಹೇಳಿದರು, ನಮ್ಮ ಕಾಲಘಟ್ಟದಲ್ಲಿ ನಾವು ಮಾಡಿದ ಕೆಲಸ ಕಡಿಮೆ ಆಗಿದೆ ಅಂತಲ್ಲ, ಎಲ್ಲೋ ಒಂದು ಹಂತದಲ್ಲಿ ನಮ್ಮ ಕೆಲಸಗಳನ್ನ ಕಟ್ಟ ಕಡೆಯ ಮನುಷ್ಯನಿಗೆ ತಿಳಿಸುವಂತದ್ದಲ್ಲಿ ನಾವೇ ಬರ್ತಾದ ಕಾರಣ ನಮಗೆ ಈ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ ಅಂತ ಹೇಳುವಂತ ಆ ಮಹಾತ್ಮನ ಮಾತನ್ನ ನಾವೆಲ್ಲ ಮತ್ತೊಮ್ಮೆ ಜ್ಞಾಪಿಸಿಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ ಮಾಡಿದಂತ 100 ಯೋಜನೆಗಳು, ನರೇಂದ್ರ ಮೋದಿ ಅವರು ಹೇಳಿದಂತ ಮಾತನ್ನು ಎಲ್ಲವನ್ನ ನಡೆಸಿಕೊಟ್ಟಿದ್ದಾರೆ. ಯಾವುದಾದರೂ ಭಾರತ ದೇಶದ ಇತಿಹಾಸದಲ್ಲಿ ನುಡಿದಂತೆ ನಡೆದ ಸರ್ಕಾರ, ಚುನಾವಣಾ ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಎಲ್ಲವನ್ನ ಅನುಷ್ಠಾನ ಮಾಡಿದಂತ ಯಾವುದಾದರೂ ಒಂದು ಸರ್ಕಾರ ಅಂದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ನಾವು ಒಪ್ಪಿಕೊಳ್ಳಬೇಕು. 4-5 ಸಂಗತಿಗಳನ್ನು ನರೇಂದ್ರ ಮೋದಿ ಉಲ್ಲೇಖ ಮಾಡಿದರು ಕಳೆದ ಚುನಾವಣೆಗೆ ಮುಂಚಿತವಾಗಿ. ಒಂದು ಬಾರಿ ಅವಕಾಶ ಮಾಡಿಕೊಡಿ, ಜಗತ್ತಿನಲ್ಲಿ ಭಿಕ್ಷಾಪಾತ್ರ ಎತ್ತಿಕೊಂಡು ಹೋಗುವಂತ ಭಾರತವನ್ನ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಭಿಕ್ಷೆ ಕೊಡುವಂತ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತಾನೆ. ಇವತ್ತು ನೀವು ಕಂಡಿದ್ದೀರಿ, ಜಗತ್ತಿನ ಎಲ್ಲ
ವಿಚಾರಗಳ ತೀರ್ಮಾನಕ್ಕೆ ನರೇಂದ್ರ ಮೋದಿ ಅವರು ಅಂಕಿತ ಕೊಡಬೇಕಾದಂತಹ ಸಂದರ್ಭದಲ್ಲಿ ಕಂಡಿದ್ದೀವಿ. ಭಾರತ ದೇಶ ಇವತ್ತು ಜಗತ್ತಿನ ಅತ್ಯಂತ ಯಶಸ್ವಿಯಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಂದುವರಿಯುವಂತಹ ರಾಷ್ಟ್ರ. ನರೇಂದ್ರ ಮೋದಿ ಅವರು ಬರುವಂತಹ ಸಂದರ್ಭದಲ್ಲಿ 11ನೇ ಸ್ಥಾನದಲ್ಲಿದ್ದಂತಹ ಭಾರತ ದೇಶವನ್ನ 5ನೇ ಸ್ಥಾನಕ್ಕೆ ಬಂದಿದ್ದಾರೆ. ಮುಂದಿನ 5 ವರ್ಷದಲ್ಲಿ ಜಗತ್ತಿನ ಅತ್ಯಂತ 3 ಪ್ರಬಲ ರಾಷ್ಟ್ರಗಳಲ್ಲಿ ಭಾರತ ದೇಶ ಅಂತ ಹೇಳುವಂತ ಇದು ಅವರ ಹೇಳಿದಂತ ಮಾತು ಕೊಟ್ಟಂತ ಭರವಸೆ ಅದನ್ನು ಈಡೇರಿಸುವಂತ ಕೆಲಸ ಇದೆ. ಈ ದೇಶದಲ್ಲಿ ಭ್ರಷ್ಟಾಚಾರ ಅದನ್ನ ನಿರ್ಮೂಲನೆ ಮಾಡುವುದೇನು ನಮಗೆ ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ಎಲ್ಲವನ್ನು ನುಗ್ಗಿ ನೀರು ಕುಡಿದಂತ ಆ ಸರ್ಕಾರ ನನಗೊಂದು ಅವಕಾಶ ಕೊಟ್ಟು ನೋಡಿ, ನಾನು ಭ್ರಷ್ಟಾಚಾರ ನಿರ್ಮೂಲನೆಗೆ ಎಲ್ಲ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರು. ಇಲ್ಲಿ ಕೂತಂತ ಎಲ್ಲರಲ್ಲಿ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೇಂದ್ರದಲ್ಲಿರುವಂತಹ ಸರ್ಕಾರ ನರೇಂದ್ರ ಮೋದಿ ಅವರಾಗಲಿ ಅವರ ಮಂತ್ರಿಮಂಡಲ ಒಬ್ಬನೇ ಸದಸ್ಯನಾಗಲಿ ಒಂದು ಭ್ರಷ್ಟಾಚಾರದಲ್ಲಿ 10 ವರ್ಷದಲ್ಲಿ ಇದ್ದಾರೆ ನೀವು ಹೇಳಿ. ಇದು ಅವರು ಕೊಟ್ಟಂತ ಭರವಸೆ. ಡೆವಲಪ್ಮೆಂಟ್ ಅಂಡ್ ಗುಡ್ ಗವರ್ನೆನ್ಸ್ ಇದೆ ಅವರ ಉದ್ದೇಶ. ಡೆವಲಪ್ಮೆಂಟ್ ದೇಶದ ಅಭಿವೃದ್ಧಿ ಹೇಗಿದೆ, ಭಾರತದಲ್ಲಿ ಹೇಗಾಗಿದೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ. ಅದ್ಭುತವಾದಂತಹ ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತು ಪ್ರತಿಯೊಂದು ಭಾಗದಲ್ಲಿ ನಮ್ಮ ರೈಲ್ವೆ ಕನೆಕ್ಟಿವಿಟಿಗಳು, ನಮ್ಮ ಬ್ಯಾಂಗ್ಳೂರಿಗೆ ಇವತ್ತು ಸಬರ್ಬನ್ ರೈಲ್ವೆ ಕೊಟ್ಟಂತ ಕೀರ್ತಿ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮುಂದಿನ 2-3 ವರ್ಷಗಳಲ್ಲಿ ಇವತ್ತಿರುವಂತಹ ಟ್ರಾಫಿಕ್ ಕಂಜೆಷನ್ಸ್ ನಿಲ್ಲಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೆಟ್ರೋ ಟ್ರೈನ್ ಒಂದು ಇಷ್ಟು ದೊಡ್ಡ ರೀತಿಯಲ್ಲಿ ಓಡಾಟ ಮಾಡುವಂತದ್ದು ಕೇಂದ್ರದ ಸಹಾಯದಿಂದ. ಬ್ಯಾಂಗ್ಳೂರಿನ ವಿಮಾನ ನಿಲ್ದಾಣ ಜಗತ್ತಿನ ಅತ್ಯಂತ ಸೌಲಭ್ಯವಂತವಾದಂತಹ ಮತ್ತು ಅತ್ಯಂತ ಅದ್ಭುತವಾದಂತಹ ಒಂದು ವಿಮಾನ ನಿಲ್ದಾಣ ಅದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ನಿರ್ಮಾಣ ಮುಗಿಸುವಂತ ಕೆಲಸ ಕಾರ್ಯಗಳನ್ನು ಮನೆ ಮನೆಗೆ ನಲ್ಲಿ ನೀರಿರ್ಬೋದು. ಇವತ್ತು ನೀವು ನೋಡಿರ್ಬೋದು, ಸಾಮಾನ್ಯ ಮನುಷ್ಯ ಕೂಡ ಸ್ವಾಭಿಮಾನದ ಬಗ್ಗೆ ಅವರು ಮಾತನ್ನು ಹೇಳಿದ್ರು. ಈ ದೇಶದ ಅಭಿವೃದ್ಧಿ ಕೇವಲ ಯಾವುದೋ ದೊಡ್ಡ ಕೆಲಸಗಳಲ್ಲಿ ಮಾತ್ರ ಅಲ್ಲ, ಈ ದೇಶದ 140 ಕೋಟಿ ಆ ಸಾಮಾನ್ಯ ಮನುಷ್ಯ ಕೂಡ ಸ್ವಾಭಿಮಾನದಿಂದ ಸ್ವಂತಿಕೆಯಿಂದ ಬದುಕುವಂತ ಅವರಿಗೆ ಸ್ವಾಭಿಮಾನದ ಚರ್ಚೆ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಆ ದೇಶ ಯಶಸ್ವಿ ಆಗ್ತದೆ. ನೋಡಿರ್ಬೋದು, ಆ ಒಬ್ಬ ಸ್ಟ್ರೀಟ್ ವೆಂಡರ್ ಅವರಲ್ಲಿ ಒಂದು ಬೆಳಿಗ್ಗೆ ಸಾಯಂಕಾಲ ಅವರ ತಂದೆ ತಾಯಿಯಲ್ಲಿ ಹೋಗಲಿಕ್ಕೆ ಬೇಕಾದಂತ ವ್ಯಾಪಾರ ಮಾಡಲಿಕ್ಕೆ ಕೂತಿರ್ಲಿಲ್ಲ, ಅವರಿಗೆ ಹೇಗೆ ದುಡ್ಡು ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದಂತ ಪುಣ್ಯಾತ್ಮ ಅದು ನಮ್ಮ ನರೇಂದ್ರ ಮೋದಿ ಅವರು. ಮುದ್ರಾ ಯೋಜನೆ ಇರ್ಬೋದು, ವಿಶ್ವಕರ್ಮ ಯೋಜನೆ, ಎಲ್ಲರಿಗೂ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕುಲಕಸಬು ಬರ್ತದನ್ನು ಮಾಡುವಾಗ ಹೇಳುವುದು, ಆರ್ಥಿಕವಾದಂತಹ ಸಬಲೀಕರಣ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದಂತ ನೀವು ಕಂಡಿದ್ದೀರಿ. ಈ ರೀತಿ ಪ್ರತಿಯೊಂದನ್ನು ಕೂಡ ಆಡಳಿತದ ತಪ್ಪಿಲ್ಲ ಅಂತ ಹೇಳಿದ ರೀತಿಯಲ್ಲಿ ಈ ದೇಶದ ಅಭಿವೃದ್ಧಿಗೆ ಮೂಲಗಳಲ್ಲಿ ಏನೆಲ್ಲ ಮುಟ್ಟಬೇಕು ಅದನ್ನೆಲ್ಲ ಹೊಂದಿದಂತಹ ಕೆಲಸ ಮಾಡಿದರು ನರೇಂದ್ರ ಮೋದಿ. ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದೆವು, ರಾಮ ಮಂದಿರ ನಿರ್ಮಾಣ ಅದಕ್ಕೆ ಆದ್ಯತೆ ಕೊಡುವಂತದ್ದು ನಮ್ಮದು ಅಂತ ಹೇಳಿ. ಆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕೋರ್ಟ್ಗೆ ಬೇಕಾದಂತ ಎಲ್ಲ ದಾಖಲೆಗಳನ್ನು ಕೊಟ್ಟು ಕೋರ್ಟಿನಿಂದ ಅದಕ್ಕೆ ಬೇಕಾದಂತ ತೀರ್ಪು ನಮ್ಮ ಪರವಾಗಿ ಬಂದ ಮೇಲೆ ಇಡೀ ದೇಶದಲ್ಲಿ ಒಂದು ಸಣ್ಣ ಗೊಂದಲವಿಲ್ಲದೆ ಎಲ್ಲರೂ ಹೇಳಿದ್ರು ಭಾರತದ ಗಲಾಟೆಗಳು ಇಡೀ ದೇಶದಲ್ಲಿ ಆಗುವಂತ ಸಾಧ್ಯತೆ ರಾಮ ಮಂದಿರ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರು. ಆದರೆ ಇಡೀ ದೇಶದಲ್ಲಿ ಒಂದು ಕೂದಲು ಕೂಡ ಅಲುಗಾಡದ ರೀತಿಯಲ್ಲಿ ಆ ರಾಮ ಮಂದಿರ ನಿರ್ಮಾಣ ಮಾಡಿ ಜಗತ್ತಿನ ಅತ್ಯಂತ ಯಶಸ್ವಿಯಾದ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಆದರೂ ಕೆಲವು ಕೆಲಸವನ್ನು ಇನ್ನೊಮ್ಮೆ ಹೇಳಿದಾಗ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಕೂರ್ಚಿ ಅಳಗಾಡ್ಬೇಕು ಆ ರೀತಿಯಲ್ಲಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದನ್ನು ಹೇಳಿದ್ದು ನಾವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದನ್ನ ಬಿಡುಗಡೆ ಕೆಲಸ ಮಾಡ್ತಾರೆ. ಈ ದೇಶದಲ್ಲಿ ಏಕ್ ದೇಶ್ ದೋ ಪ್ರಧಾನ್, ಏಕ್ ದೇಶ್ ದೋ ವಿಧಾನ್, ಏಕ್ ದೇಶ್ ದೋ ನಿಶಾನ್ नहीं चलेगी ಅಂತ ಹೇಳಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಘೋಷಣೆ ಮಾಡಿದಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ
ಮಾಡಿ ತೋರಿಸಿದಂತ ಕೀರ್ತಿ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಂತ ಹೇಳುವಂತ ಈ ರೀತಿ ನೂರಾರು ಸಂಗತಿಗಳು ಹೇಳ್ಬೋದು. ಆದ ಕಾರಣ ನಮಗೆ ಯಾವುದೇ ಕೊರತೆ ಇಲ್ಲ, ಸಮರ್ಥ ನಾಯಕತ್ವ ಇದೆ. ನಮ್ಮ ವಿರೋಧಿಗಳಿಗೆ ನಾಯಕರೇ ಇಲ್ಲ. ಸಮರ್ಥ ನಾಯಕತ್ವವನ್ನು ರಾಜಕೀಯ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಸಾಧನೆಯ ಆಧಾರದಲ್ಲಿ ಮತಯಾಚನೆ ಮಾಡುವಂತ ಆ ಒಂದು ಶಕ್ತಿ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗುವಂತಹ ಕೆಲಸ, ಇಡೀ ದೇಶವೇ ನನ್ನ ಪರಿವಾರ ಅಂತ ಹೇಳಿ ಘೋಷಣೆ ಮಾಡಿ, ಇಡೀ ದೇಶದಲ್ಲಿರುವಂತಹ 140 ಕೋಟಿ ಜನಗಳ ನನ್ನ ಕುಟುಂಬದ ಸದಸ್ಯರು ಅಂತ ಹೇಳಿ ದೇಶದ ಬಗ್ಗೆ ಅಷ್ಟು ದೊಡ್ಡ ಪರಿಕಲ್ಪನೆ ಕೊಟ್ಟು ದೇಶದ ಪ್ರಥಮ ಅಂತ ಹೇಳುವಂತ ವಿಚಾರಕ್ಕೆ ಒತ್ತು ಕೊಟ್ಟಂತ ಆ ಮಹಾನ್ ನಾಯಕ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಈ ದೇಶದಿಂದ ಮನಸ್ಸಿನ ಭಾವನೆ ಅಲ್ಲ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ತೀರ್ಮಾನ ಮಾಡಿದೆ ಮತ್ತೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದು. ಅದಕ್ಕಾಗಿ ನಡೆಯುವಂತ ಚುನಾವಣೆ ಇರ್ತದೆ. ನಾವೆಲ್ಲ ಸೈನಿಕರು. ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಇಂಚು ಕೂಡ ವ್ಯತ್ಯಾಸ ಹಾಕಿ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಮಗೆ ವಿಶ್ವಾಸ ಇದೆ. ಗೋಪಾಲ ಕಳೆದ ಬಾರಿ ಎಷ್ಟು ಹೇಳಿದ್ರಿ? 52,000. ಈ ಸರಿ ಡಬಲ್ ಮುಟ್ಟಿಲ್ಲ. ನೀವು 75 ಅಂತ ಹೇಳಿದ್ರೆ ನಿಮ್ಮ ಶಿಷ್ಯರು 1 ಲಕ್ಷ ಕೊಡ್ತಾರೆ. ನಾವು ಯಾರಿಗೂ ಕೂಡ ಹೊಡೆಯುವಂತ ಈ ಕಾರ್ಯ ನಮ್ಮಲ್ಲಿಲ್ಲ. ನಾವು ಅವರೆಲ್ಲರನ್ನ ಮುಂದಿನ ಚುನಾವಣೆಯಲ್ಲಿ ಪ್ರೀತಿಯಿಂದ ಎನ್ಡಿಎ ಜೊತೆ ಸೇರಿಸಿಕೊಳ್ಳುವಂಥದ್ದು ನಾವು ಮಾಡಿದ್ರೆ ಅದೇ ನಮ್ಮ ಸಾಧನೆ. ಈ ದೇಶದಲ್ಲಿ ಪ್ರೀತಿಯ ರಾಜಕಾರಣ ಬೇಕು. ಈ ದೇಶದಲ್ಲಿ ದ್ವೇಷದ ರಾಜಕಾರಣ ಅಗತ್ಯ ಇಲ್ಲ. ಈ ದೇಶದಲ್ಲಿ ಪ್ರತಿಯೊಂದು ಕಡೆಯಲ್ಲಿರುವಂತಹ ನೂರಾರು ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗೆ ಒತ್ತು ಕೊಡುವಂತ ರಾಜನೀತಿ ಬೇಕು. ಇದು ಭಾರತೀಯ ಜನತಾ ಪಾರ್ಟಿ ಪರಿಕಲ್ಪನೆ. ಆ ದೃಷ್ಟಿಯಲ್ಲಿ ಮುಂದೆ ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಒಂದು ಕಾಲಘಟ್ಟದಲ್ಲಿ ಅಧಿಕಾರವನ್ನು ಬಿಟ್ಟು ದೇಶದ ವಿಚಾರಕ್ಕೋಸ್ಕರ ಸ್ಥಾಪನೆ ಮಾಡಿದಂತಹ ಪಾರ್ಟಿ ಭಾರತೀಯ ಜನತಾ ಸಂಘ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅವರು ಈ ಪಾರ್ಟಿಯನ್ನು ಕಟ್ಟಿದರು. ಜನತಾ ಪಾರ್ಟಿ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ನಾನಾಜಿ ದೇಶಮುಖ್ ಅವರು ಈ ದೇಶದ ವಿಚಾರ ಸಂಸ್ಕೃತಿಗೆ ಬದ್ಧರಾದಂತಹ ರಾಜನೀತಿ ನಡೀತಾ ಇಲ್ಲ ಅಂತ ಹೇಳಿ ಅದನ್ನ ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದಂತೆ ನೋಡಿದ್ದೇವೆ. ಇವತ್ತು ನರೇಂದ್ರ ಮೋದಿ ಅವೆಲ್ಲವನ್ನ ಸಮೀಕರಣ ಮಾಡಿ ಭವ್ಯ ಭಾರತದ ಪರಿಕಲ್ಪನೆಯಲ್ಲಿ ರಾಜನೀತಿ ಮಾಡುವಂತಹ ಆ ವಿಚಾರಗಳನ್ನು ಮಾಡ್ತಾ ಇರುವುದನ್ನು ಕಂಡಿದ್ದೇವೆ. ನಾವೆಲ್ಲ ಈ ಕೆಲಸ ಕಾರ್ಯದಲ್ಲಿ ನಮ್ಮೆಲ್ಲ ಸಾಧನೆಗಳನ್ನು ನಾವು ಮಾಡೋಣ. ನಮಗೆ ಹೆಮ್ಮೆ ಆಗ್ತದೆ. ಇವತ್ತು ನಮ್ಮ ಜೊತೆ ಕಾಂಗ್ರೆಸ್ ಅನ್ನ ಒಂದು ರೀತಿಯಲ್ಲಿ ಪೂರ್ತಿ ಮುಗಿಸಬೇಕು ಅಂತ ಹೇಳೋದಕ್ಕೆ ಈ ದೇಶದ ಮಾಜಿ ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಪ್ರಧಾನಿ ಆದಂತ ಸನ್ಮಾನ್ಯ ದೇವೇಗೌಡರು ನಮ್ಮ ಜೊತೆ ಕೈಗೂಡಿಸಿದ್ದಾರೆ. 91 ವರ್ಷದ ನಾಯಕ ದೇವೇಗೌಡರು ಇವತ್ತು ರಾಜ್ಯದಾದ್ಯಂತ ಹೋರಾಟ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿಗೆ ತನ್ನ ಬೆಂಬಲವನ್ನು ಕೊಡ್ತಾರೆ. ತನ್ನ ಆ ಒಂದು ಪಕ್ಷದ ಜೊತೆ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮುಂದೆ ಯಾವತ್ತೂ ಕೂಡ ಬದಲಾವಣೆ ಆಗದಂತ ಆ 0 ಕೊಡಬೇಕು ಅಂತ ಹೇಳುವಂತಹ ಸಾಧನೆಯನ್ನು ಮಾಡೋದೇ ಅವರೆಲ್ಲ ಆಶೀರ್ವಾದವನ್ನು ಮಾಡ್ತಾರೆ. ಒಂದು ಕಾಲದಲ್ಲಿ ನಾವಿಬ್ಬರು ಸೇರಿಕೊಂಡು ಆಡಳಿತ ಮಾಡಿದ್ವಿ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೊಂದಲಗಳಲ್ಲಿ ಇರ್ಬೋದು. ಮೊನ್ನೆ ಚುನಾವಣೆಯಲ್ಲಿ ಕೂಡ ನಾವು ಅವರು ಸ್ವಲ್ಪ ಹತ್ತಿರ ಇರಲಿಲ್ಲ, ಬೇರೆ ಬೇರೆ ವ್ಯಕ್ತಿಗಳು ಕೂಡಿರ್ತೀವಿ. ಆದರೆ ದೇಶದ ವಿಚಾರಕ್ಕಾಗಿ, ಭವ್ಯ ಭಾರತದ ನಿರ್ಮಾಣಕ್ಕಾಗಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿ ಇವತ್ತು ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಜೊತೆ ಜನತಾ ದಳ ತನ್ನ ಪೂರ್ತಿ ಸಹಕಾರವನ್ನು ಕೊಡ್ತಾ ಇರುವಂತದ್ದು ನಮಗೆ ಭಾರಿ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಸಮ್ಮೇಳನ ಅದು ಖಂಡಿತವಾಗಿ ಒಂದು ಹೊಸ ಅಧ್ಯಾಯವನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ತದೆ. ತಾವೆಲ್ಲ ಇಲ್ಲಿ ಬಂದಂತ ತಾವೆಲ್ಲರೂ ಕೂಡ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾತ್ರ ಮಾಡಿ ವಿಶೇಷವಾದ ಕಾರ್ಯಕ್ರಮ ಬಂದರೆ ಹೇಮಲತಕ್ಕ ಇದೇನೋ ನಮಗೆ ಸತ್ತು ಬಿಟ್ಟಾಗಿದ್ದ ಸವಾಲು ಅಂತಂದ್ರೆ ನಾರಿ ಶಕ್ತಿಯ ಪ್ರದರ್ಶನ
ನರೇಂದ್ರ ಮೋದಿ ಅವರ ನಾರಿ ಶಕ್ತಿಯ ಪ್ರದರ್ಶನ ಇವತ್ತು ಮಹಾಲಕ್ಷ್ಮಿ ಲೆವೆಲ್ನಲ್ಲಿ ಆಗ್ತಾ ಇರುವಂತದ್ದು ನಿಜವಾದ ಅಡಿಗೆ ಮನೆಯಿಂದ ಪರಿಮಳ ಹೊರಟ್ರೆ ಎಲ್ರಿಗೂ ಅನಿಸಲಾಗುತ್ತೆ. ಬಿಜೆಪಿಯ ಪರಿಮಳ ಅಡಿಗೆ ಮನೆಯಲ್ಲಿ ಪ್ರಾರಂಭ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಮಹಿಳೆಯರು ಕೇವಲ ಅಡಿಗೆ ಮನೆಗೆ ಸೀಮಿತವಾಗಿಲ್ಲ. ನಮ್ಮ ದೇಶದಲ್ಲಿರುವಂತಹ ಪೈಲಟ್ಗಳು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪೈಲಟ್ ಹೊಂದಿದಂತ ಮಹಿಳಾ ಪೈಲಟ್ ಹೊಂದಿದಂತ ದೇಶ ಅದು ಭಾರತ ದೇಶ. ಗಡಿಯಲ್ಲಿ ಇವತ್ತು ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂತ ಆ ಮಹಿಳೆಯರ ದೊಡ್ಡ ಸೈನ್ಯ ಇರುವಂತ ನಾವು ಕಂಡಿದ್ದೇವೆ. ಮೊನ್ನೆ ನೀವು ನೋಡಿದ್ರಿ ಈ ಬಾರಿಯ ಗಣರಾಜ್ಯೋತ್ಸವ ಪೂರ್ತಿಯಾಗಿ ಮಹಿಳೆಯರ ಕವಾಟದಿಂದ ಎಲ್ಲ ಪ್ರಾರಂಭವನ್ನು ಕಂಡಿದ್ದೀರಿ. ನೀವು ನಮಗೇನು ಕಡಿಮೆ ಇಲ್ಲ, ನಮ್ಮಿಂದ ಮುಂದೆ ಇದ್ದೀರಿ, ನಮ್ಗೆ ಗೊತ್ತಿದೆ. ನಾನು ಒಟ್ಟಿಗೆ ಸೇರಿ ಕೆಲಸ ಕಾರ್ಯಗಳನ್ನು ಮಾಡೋಣ. ಮತ್ತೊಮ್ಮೆ 10 ವರ್ಷದ ಕಾಲದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ನೀವೆಲ್ಲ ಮನಸ್ಸಿ ನಮ್ಮ ಶೋಭಕರನ್ನ ಮತ್ತೆ ಈ ಕ್ಷೇತ್ರದಿಂದ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಇನ್ನೊಂದು ಮಂತ್ರಿಯಾಗಿ ನೋಡುವುದನ್ನು ನಾವೆಲ್ಲ ಮಾಡಿಕೊಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ನಮಗೆ ಶುಭ ಹಾರೈಕೆಯನ್ನು ಮಾತುಗಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.